ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬಂದ್ಬಿಟ್ಟು ಫ್ರೈಡೇ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮಾಡಿಬಿಟ್ಟು ಊಟ ಮಾಡಿಕೊಂಡು ಇವಾಗ ಮೇಘನಾ ಅಲ್ಲ ಬಗಲಗುಂಟೆಗೆ ಹೋಗ್ತಾ ಇದ್ದೀವಿ, ಗೀತಕ್ಕ ಮನೆಗೆ. ಪ್ರಿಯಾಂಕಾ ಕೂಡ ಬಂದಿದ್ದಾಳಂತೆ. ಸೊ ಲಕ್ಕಿನ ಕೂಡ ನೋಡಿಕೊಂಡು ಲಕ್ಕಿ ಅದಕ್ಕೆ ಹೋಗ್ತಾ ಇರೋದು. ಲಕ್ಕಿನೂ ಇದ್ದಾನಲ್ಲ, ಲಕ್ಕಿನೂ ನೋಡ್ದಂಗೆ ಆಗುತ್ತೆ, ಹಂಗೆ ಸಿರಿನೂ ನೋಡ್ಕೊಂಡು ಬರೋಂಗಾಗುತ್ತೆ. ಫೈನಲಿ ನನ್ನ ಮಗನ ಎಕ್ಸಾಮ್ ಕಂಪ್ಲೀಟ್ ಆಯಿತು. ಸೊ ನನ್ನ ಮಗನ ಎಕ್ಸಾಮ್ ಮುಗ್ದಿರೋದ್ರಿಂದ ಸ್ವಲ್ಪ ಫ್ರೀ ಇವಾಗ, ಇನ್ನೊಂದು ತಿಂಗಳು ಫ್ರೀಯಾಗಿರ್ತೀವಿ. ಸೊ ಹಂಗಾಗಿ ಹೋಗ್ಬಿಟ್ಟು ಪಾಪುನು ನೋಡ್ಕೊಂಡು ಬರೋಣ ಅಂತೇಳಿ ಹೊರಟಿದ್ದೀವಿ. ಟೈಮ್ ಬಂದ್ಬಿಟ್ಟು ಆಗಲೇ 2:30 ಆಗ್ತಾಯಿದೆ. ಇವಾಗ ಊಟ ಎಲ್ಲ ಮಾಡಿ ಹೊರಡ್ತಾ ಇರೋವಂಥದ್ದು. ಸೊ ಬನ್ನಿ, ಎಷ್ಟು ಸಾಧ್ಯನೋ ಅಷ್ಟು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಇಲ್ಲಿಂದ ಬಸ್ ಸ್ಟಾಪ್ ಹೋಗಿ ಬಸ್ ಹತ್ಕೊಂಡು ಆಮೇಲೆ ಅಲ್ಲಿಂದ ಬಲಗುಂಟೆಗೆ ಹೋಗೋ ಪ್ಲ್ಯಾನ್ ಇರೋದು. ನೋಡೋಣ ಡೈರೆಕ್ಟ್ ಬಸ್ ಸಿಗುತ್ತಾ ಇವತ್ತು, ಇಲ್ಲ 8ನೇ ಮೇಲಿಗೆ ಹೋಗಿ ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ಕ್ಯಾಚ್ ಮಾಡಬೇಕಾ. ಏನೋ ಲಕ್ ಚೆನ್ನಾಗಿದೆ ಇವತ್ತು. ಚಿಕ್ಕಬಳ್ಳಾಪುರ ಬಸ್ ಸಿಕ್ಬಿಟ್ರೆ ಆರಾಮಾಗಿ ಬಗಲಗುಂಟೆಲ್ಲೇ ಇಳ್ಕೊಬೋದು ಒಂದೇ ಇದರಲ್ಲಿ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಬಿಸಿಲು ಬೇರೆ, ಸಿಕ್ಕಾಬಟ್ಟೆ ಬಿಸಿಲು. ಅದಕ್ಕೆ ಅಂದ್ಬಿಟ್ಟು ನಾನು ಮಧ್ಯಾಹ್ನ ಹೊರಡಲಿಲ್ಲ, ಸ್ವಲ್ಪ ಈವ್ನಿಂಗ್ ಆದಮೇಲೆ ಹೊರಡೋಣ ಅಂತ ಹೇಳ್ಬಿಟ್ಟು. ಇಲ್ಲ ಅಂತಂದರೆ ಶೆಕೆ ಆ ಥರ, ಮತ್ತು ಬಿಸಿಲು ಜಾಸ್ತಿ ಆದರೂ ಒಂಥರ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀನಿ. ಇಲ್ಲಾಂದರೆ ನನ್ನ ಮಗ ಎಳ್ಕೊಂಡು ಹೋಗ್ಬಿಡ್ತಾನೆ ಹಿಂಗೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ. ಮನೆಯಿಂದ ಹೊರಡೋಗ್ಲೂ ಹೆಂಗಪ್ಪ ಬಿಸಿಲು ಏನಪ್ಪ ಅಂದ್ಕೊಂಡು ದೇವ್ರ ಹತ್ರ ಕೇಳ್ಕೊಂಡೇ ಹೋದೆ. ದೇವರೇ ಪ್ಲೀಸ್ ಡೈರೆಕ್ಟ್ ಬಸ್ ಸಿಕ್ಬಿಡಲಿ ಅಂಥೇಳಿ ಅಂದ್ಕೊಂಡೆ ದೇವ್ರ ಹತ್ರ ಕೇಳ್ಕೊಂಡು ಹೋದ್ವಿ. 2 ಬಸ್ ಬರುತ್ತೆ, ಒಂದು 8ನೇ ಮೇಲು, ಇನ್ನೊಂದು ಚಿಕ್ಕಬಳ್ಳಾಪುರ ಹತ್ತಿದ್ರೆ ಬಗಲಗುಂಟೆಗೆ ಹೋಗಿ ಇಳ್ಕೊಳ್ತೀವಿ. ಸೊ ಹಂಗಾಗಿ ಬಗಲಗುಂಟೆಗೆ ಹೋಗೋಣ ಅಂದ್ಬಿಟ್ಟು ಒಂದು ದೇವ್ರ ಹತ್ರ ಅಂದ್ಕೊಂಡು ಹೋದ್ನ. ನಮ್ಮ ಲಕ್ಕಿಗೆ ಅವತ್ತು ಅದೃಷ್ಟಕ್ಕೆ ಡೈರೆಕ್ಟು ಫಸ್ಟ್ ಬಸ್ ಬಂದಿದೆ, ಚಿಕ್ಕಬಳ್ಳಾಪುರ ಬಸ್ಸು. ಓಡೋಗಿ ಹತ್ಕೊಂಡ್ವಿ ನಾವು. ನೋಡ್ಬೋದು 8ನೇ ಮೇಲಿಗೆ ಹೋದಾಗ ಎಲ್ಲ ಫುಲ್ಲು ಇಡೀ ಬಸ್ಸು ಖಾಲಿ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ನಮ್ಮದೇ ಬಸ್ಸು ಅಂದ್ಕೊಂಡು ಇಬ್ಬರೂ ರಾಜ ಸರ್ವಿ ಡ್ರೈವರು ಕಂಡಕ್ಟ್ರು ಇಬ್ಬರು ಬಿಟ್ಟರೆ ಇನ್ಯಾರೂ ಇರಲಿಲ್ಲ, ನಮ್ಮಿಬ್ಬರು ಬಿಟ್ಟರೆ. ಸೊ ಅಲ್ಲಿಂದ ಬಗಲಗುಂಟೆಗೆ ಹೋದ್ವಿ. ಬಗಲಗುಂಟೆಗೆ ಹೋಗಿದ ತಕ್ಷಣ ಅಲ್ಲಿ ಮಾರಮ್ಮ ದೇವಿ ದೇವಸ್ಥಾನದ ಆರ್ಚ್ ಇದೆಯಲ್ಲ, ಸೊ ದೇವ್ರಿಗೆ ಕೈ ಮುಕ್ಕೊಂಡು, ಅವತ್ತು ಫ್ರೈಡೇ ಬೇರೆ ಆಗಿತ್ತು, ಮಧ್ಯಾಹ್ನ ಆಗಿಬಿಟ್ಟಿತ್ತಲ್ವ. ನೋಡೋಣ ಈವ್ನಿಂಗ್ ಅಂದ್ಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಅಲ್ಲಿಂದ ಗೀತಕ್ಕ ಮನೆಗೆ ನಡ್ಕೊಂಡು ಹೋದ್ವಿ. ಮೊದಲಾದರೆ ಬೇಗನ ಬಂದು ಕರ್ಕೊಂಡು ಹೋಗ್ತಾಯಿದ್ಲು ಗಾಡಿನಲ್ಲಿ. ಈಗ ಮಗು ಇರೋದ್ರಿಂದ ಅವನು ನಾವು ಕರೆಯೋಕ್ಕಾಗಲ್ಲ. ಸೊ ಹಂಗಾಗಿ ನಡ್ಕೊಂಡು ಹೋಗ್ಬೇಡ ಅಂತ. ಅದೇ ಯಾರು ನೋಡಕ್ಕೆ ಬರೋರಿದ್ರೆ ಆರಾಮಾಗಿ ಬರ್ಬೋದು. ಯಾಕೆ ಗಂಟೆಗೆ ಇಳ್ಕೊಳ್ಳಿ, ಹಂಗೆ ನಮ್ಮ ಮೇಲೆ ಕುಡ್ಕೊಬರ್ಲಿ, ಹಿಂಗೆ ಹೋಗ್ಬೋದಲ್ಲ. ಶಾಕ್ ಕೊಡ್ದ್ಬಿಟ್ರ ಹೆಂಗೆ ಬಂದರು ಅಂತ. ನಾ ಹಂಗಾದ್ರೂ ಬರ್ತೀನಪ್ಪ, ನೀವು ಹಂಗೂ ಬರಲ್ವಲ್ಲ. ಬಸ್ ಹತ್ಕೊಂಡು ನೋಡಿ ಏನು ಸರ್ಕಸ್ ಮಾಡ್ಕೊಂಡು ಬಂದಿದ್ದೀನಿ, ನೀವು ಅದೂ ಬರಲ್ಲ. ಎಲ್ಲಿ ಬಂದಿಲ್ವ ಚಿನ್ನು ಇನ್ನ? ಅಯ್ಯ ಯಾರು ಗಡ್ಡ ಮೀಸೆ ಎಲ್ಲ ಅಲ್ಲ ಅಕ್ಕ, ನಾನು ಕುತ್ಕೆ ಹಿಡ್ಕೊಂಡು ಅವತ್ತು ಅಳ್ತಾ ಇದ್ದೀನಿ, ಏನಕ್ಕಲ್ಲ ಆಯ್ತಲ್ಲ ಅಂತ ಆಡ್ಬಿಟ್ಟು ಫೋಟೋ ತೆಗೆದ್ಬಿಟ್ಟು ನಗ್ತಾವ್ರೆ. ಯಾರು? ಗಡ್ಡ ಹಾಕ್ಬಿಟ್ಟು ಜುಟ್ಟನೆಲ್ಲ ಹೆಂಗೇನೋ ಮಾಡ್ಬಿಟ್ಟು ಹೋಗ್ಬಿಡು, ನಂಗೆ ಈ ಥರದೆಲ್ಲ ಅವತಾರ ಮಾಡ್ಬಿಟ್ಟು ನಂಗೆ ಗುಸ್ಪಡ ಇದ್ಬಿಟ್ಟು ಆಮೇಲೆ ಮಲ್ಕೊಂಡಿದ್ದೀನಿ. ನಿಂಗೆ ಹೇಳಿದ್ನಲ್ಲ ಅದು ಗ್ಯಾಸ್ಟ್ರಿಕ್ ಮಾತ್ರ ತರಿಸ್ಕೊಳ್ಳೆ, ಒಂದು ಗ್ಯಾಸ್ಟ್ರಿಕ್ ಅಂತಲ್ಲ ಈ ಥರ ಹೇಳು, ಕತ್ತಿಡ್ಕೊಂಡಿದೆ ಅಂತ ಕೊಡ್ತಾರೆ. ನಮಗೆ ಗುಪ್ತಾ ಮೆಡಿಕಲ್ ಬಿಟ್ಟರೆ ಇನ್ನೆಲ್ಲೂ ವರ್ಕ್ ಆಗಲ್ಲ. ನಮಗೆ ಗುಪ್ತಾ ಮೆಡಿಕಲ್ ಬಿಟ್ಟರೆ ಇನ್ನೆಲ್ಲೂ ವರ್ಕ್ ಆಗಲ್ಲ. ಸಿರಿ 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 ಇಲ್ಲಿ ಸಿರಿ ಸಿರಿ
ಎಲ್ಲಿದ್ದಾಳೆ ಸಿರಿಮಾ? ಸಿರಿಮಾ ಎಲ್ಲಿದ್ದಾಳೆ? ಅಮ್ಮ ಅಲ್ಲ ಅದೇ ಚಿಂತ್ಯ. ನಾ ಹೋಗಿ ಸ್ವಲ್ಪ ಹೊತ್ತಿಗೆ ಮೇಘನ ಕೂಡ ಬಂದುಬಿಟ್ಟು ಪಾಪುನ ಎಲ್ಲರೂ ಒಂದು ರೌಂಡ್ ಫುಲ್ ಆಟ ಆಡಿಸಿದ್ವಿ. ಆಮೇಲೆ ಅವಳಿಗೂ ಕೂಡ ನಿದ್ದೆ ಬಂತ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂಥೇಳಿ ನನ್ನ ಮಗ ತೂಗಿ ಮಲಗಿಸ್ತಾ ಇದ್ದಾನೆ. ಅವನಿಗಿಷ್ಟ ಆ ಥರ ಮಕ್ಕಳನ್ನೆಲ್ಲ ತೂಗಿ ಮಲಗಿಸೋದು. ಅಪ್ಪು ಟೈಮಲ್ಲೂ ಕೂಡ ಅವನು ಅದೇ ರೀತಿ ನೋಡ್ಕೊಳ್ತಾ ಇದ್ದ ಅವನ್ನ. ಸೊ ಈಗ ಸಿರಿ ಟರ್ನ್. ಆದರೂ ಅಪ್ಪುನೂ ಕೂಡ ಇಷ್ಟಪಡ್ತಾನೆ, ಸಿರಿನೂ ಕೂಡ ಇಷ್ಟಪಡ್ತಾನೆ. ನಾನು ಮಲಗಿಸ್ತೀನಿ ಅಂಥೇಳಿ ತೊಟ್ಲು ತೂಗಿ ಮಲಗಿಸ್ದ. ಅದೆಲ್ಲೋ ನೆಲ್ಲಿಕಾಯಿ ಐತೆ ಆ ನೆಲ್ಲಿಕಾಯಿ ಕದರ್ಬೇಡ. ಅದೇನಂದ್ರೆ ಕಲ್ಲ ಹೊಡೆದ್ರು ಒಂದು ನೆಲ್ಲಿಕಾಯಿ ಉದುರ್ತಲ್ಲ. ನಾನು ಮತ್ತೆ ನನ್ನ ಫ್ರೆಂಡ್ಸ್ ಏನ್ ಮಾಡಿದ್ವಿ, ಹತ್ತಿಸ್ಬಿಟ್ವಿ. ಆ ಮನೆಗೆ ಬಂದ್ಬಿಟ್ರು. ಅವ್ರು ಹೆಂಗೆ ಹೇಳು, ಇವಾಗ ಯಾರಾದ್ರೂ ಮನೆ ಕಲ್ಲು ಹೊಡಿತಾವ್ರೆ, ನೆಲ್ಲಿಕಾಯೋ ಅಥವಾ ಎಸಿಬೇಕಾಯೋ ಏನಾದ್ರು ಇದೆ ಅಂದ್ರೆ ಬಂದ್ಬಿಡ್ತಾರೆ ಪಟ್ಟ ಅಂತ, ಗ್ಲಾಸ್ ಪೀಸ್ ಕೊಡ್ಬಿಡ್ತಾರೆ ಅಂತ. ನಾವು ಬಂದ್ರು ಅಂತ ನಾವೆಲ್ಲ ಓಡೋಗ್ಬಿಟ್ವಿ. ರಾಣಿ ಮರದ ಮೇಲೆ ಎಷ್ಟೊತ್ತಾಯ್ತು ಗೊತ್ತಾ. ಅವರು ಬಂದ್ರು ಈಚ ಕಡೆ ಬಂದ್ಬಿಟ್ಟು ಹುಡುಕ್ತವ್ರೆ, ಯಾರು ಇಲ್ಲ. ಇವ್ರು ಮರ ನೋಡ್ಲಿಲ್ಲ ಓನರು, ಹಂಗೆ ಹೋಗ್ಬಿಟ್ಟವ್ರು ಒಳಗಡೆಗೆ. ನಾವು ಎಷ್ಟು ಹತ್ತತ್ರ ಒಂದು 15 ಮಿನಿಟ್ಸ್ ವಾಪಸ್ ಬಂದ್ಬಿಡ್ತಾರೇನೋ ಅಂತ ಬಚ್ಚಿಕೊಂಡೇ ಇದ್ವಿ. ಆಮೇಲೆ ಎಷ್ಟೊತ್ತಾದ್ಮೇಲೆ ಹೋಗ್ಬಿಟ್ಟು ಇಳಿಯ ಅಂದ್ರೆ ಇಳಿತಾ ಇಲ್ಲ. ಭಯ ಆಗ್ತೈತೆ ಅವ್ಳಿಗೆ ಜಂಪ್ ಮಾಡೋಕ್ಕೆ. ಯಾಕಂದ್ರೆ ಇಲ್ಲಿಗೆ ಐತೆ ಮರ, ಅಲ್ಲಿಗೆ ಐಟು ಇಳಿದ್ರು ಇವಳಿಗೆ ಕಾಲು ನೋವಾಗುತ್ತೆ. ಇಳಿಸ್ಕೊಳಲ್ಲ, ಕೋರ್ಸಲ್ಲಿ ಹತ್ತಿಸ್ಬಿಟ್ಟಿದ್ದೀವಿ ಬೆಳಗ್ಗೆ. ಆಮೇಲೆ ಏನ್ ಮಾಡೋದು, ರಾಣಿ ಡೈ ಹೊಡೆದ್ಬಿಡು, ಏನಾಗಲ್ಲ ನಾವಿದೀವಿ, ಡೈ ಹೊಡೆದ್ಬಿಡು ಅಂತ. ಅವಳು ಇಲ್ಲ, ನಂಗೆ ಅಳು ಬರ್ತೈತೆ, ನಂಗೆ ಭಯ ಆಗ್ತೈತೆ, ಪಪ್ಪನ್ ಕರ್ಕೊಂಬ ಹೋಗ್ಬೋದು. ಬಂದಿರೋದೇ ಕದಿಯಕ್ಕೆ, ಪಪ್ಪನ್ ಕರ್ಕೊಂಬ ಹೋಗ್ಬೋದು. ನಾನ್ ಮನೆಗೆ ಹೋಗ್ಬಾರ್ದು, ನಾನ್ ಬರಲ್ಲ. ಇಳಿಯಾಗಿದ್ರೆ ಇಳಿ, ಇಲ್ಲ ಅಲ್ಲ ಅಳ್ಕೊಂಡು ಕೊನೆಗೆ ಒಂದು 10 ನಿಮಿಷ 15 ನಿಮಿಷ ಆದ್ಮೇಲೆ ನಾನು ಹೆಂಗೋ ಜಂಪ್ ಮಾಡ್ತೀನಿ. ಎಲ್ಲಾರು ಸೇಮ್ ನೀನಾಗೆ ಇತ್ತು ಈ ಕುಟುಂಬಕ್ಕೆ. ಇಳಿಯ ಅಂದ್ರೆ ಇಳಿಲ್ಲ. 15 ನಿಮಿಷ ಕುತ್ಕೊಂಡು ಹಚ್ಚು ಮರದ ಮೇಲೆ ಅನ್ಕೊಂಡು ಆಮೇಲೆ ಡೈ ಹೊಡೆದು ಏನೂ ಆಗಿಲ್ಲ ಎದ್ಬಾ, ಇದಕ್ಕೆ ಅಷ್ಟೊಂದಿದ್ದ ಹಿಂಗೆಲ್ಲ ಆಗ್ತಾ ಇದ್ದ ಅಂದ್ಬಿಟ್ಟು ಕರ್ಕೊಂಡು ಮನೆಗೆ ಬಂದ್ವಿ. ಒಂದೇ ಒಂದು ನೆಲ್ಲಿಕಾಯಿಗೂ ಸಿಗ್ಲಿಲ್ಲ. ಬಡ್ಗಿದ್ದತ್ತೇನಾದ್ರು ಹೇಗಿರ್ಬಿಟ್ರೆ ಒಂದ್ಸಲ ಎಷ್ಟೊಂದ್ಸಲ ಅನುಭವ ಆಗಿತ್ತು. ಕೈಗೆಲ್ಲ ಸುಟ್ಕೊಂಡಿದ್ದೀರ ತಾನೇ ನೀವು? ಅವಾಗ ಇದು ಕಬಾಬ್ ಮಾಡಕ್ಕೆ ಮತ್ತೆ ಬೋಂಡ ಎಗ್ರಿದ್ದು ಯಾವಾಗ ಸುಟ್ಕೊಂಡಿದ್ದೀರಾ? ಬೋಂಡ ಎಗ್ರಿ ಯಾವಾಗ ಸುಟ್ಕೊಂಡಿದ್ದೀರಾ? ಕೈಯೆಲ್ಲ ಇಲ್ಲೆಲ್ಲ ಸುಟ್ಕೊಂಡಿದ್ದೆ, ಅದಕ್ಕೆ ಯಾರನ್ನ ಕರ್ಕೊಳ್ಳೋಣ ನಾವು ಬೋಂಡ ಮಾಡುವಾಗ. ಇದು ಮಾಡ್ಬೇಕಂದ್ರೆ ರಾಣಿ ಪಾಪ ಮೊನ್ನೆ ಕೇಳಿದ್ರು, ಸುಸ್ತಾಗಿ ಮಾಡೋಕ್ಕಾಗಲ್ಲ ಅಂದೆ. ನಮಗೆ ಮೊಟ್ಟೆ ಬೋಂಡ ಮಾಡ್ಕೊಂಡು ಈ ಥರ ಕಟ್ ಮಾಡ್ಬಿಟ್ಟು ಹಾಕಿದ್ದೀರಾ? ಒಂದು ಫುಲ್ ಹಾಕಲ್ಲ, ನೋಡಿ ನನ್ನ ಮಗ ಎತ್ಕೊಂಡೋಯ್ತು ಅವ್ನು ಕಳ್ಳನ ಥರ. ಹಾಯ್ ಕಳ್ಳ ಏನೋ ತಿನ್ನಕ್ಕೆ ಹೋಗಿದ್ರೆ ಚಿಂಟುಗೆ ಮಾಡ್ಕೊಂಡು ಮಮ್ಮಿ ಮೊಟ್ಟೆ ತಂದಿದ್ದ. ಹೋಗಿ ಸುಸ್ತಾ ಹೋಗ್ಬೇಕು ನನಗೆ ಅಂದರೆ ಮಮ್ಮಿ ಹೋಗ್ಲಿ ಬಿಡು ಅಂದ್ಬಿಟ್ಟು ಎತ್ಕೊಂಡು ಮಾಡ್ಕೊಂಡು ಹುಷಾರಾಗಿ ಮಾಡ್ಬೇಕು ಮಾತ್ರ. ನಂಗೆ ಭಯ ಕಣವ, ಮುಖಕ್ಕೆ ಏನಾದ್ರು ಸಿಡಿದ್ಬಿಟ್ರೆ. ಅದು ಬಂದವರೆಲ್ಲ ಬಂದಿದ್ರಲ್ಲ, ಒಂದು ನಾಡು ಒಂದು ಚಿನ್ನ. ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ಮಾತಾಡಿ ಎಲ್ಲರೂ ನಕ್ಕು ಚೆನ್ನಾಗಿ ಮೇಘನ ಹೇಳಿದ್ದು ಸ್ಟೋರಿಗೆ ಇನ್ನೂ ಒಂದು ಸ್ಟೋರಿಗಳು ಹೇಳಿದ್ದು. ನಾನು ಅದು ವಿಡಿಯೋದ ಲೆಂತಿ ಆಗುತ್ತೆ ಅಂತ ಕಟ್ ಮಾಡಿದ್ದೀನಿ. ಆಮೇಲೆ ಮೊಟ್ಟೆ ಬೋಂಡ ಕೂಡ ಮಾಡಿಕೊಟ್ರು, ರುಚಿಯಾಗಿತ್ತು ಮೊಟ್ಟೆ ಬೋಂಡ ತಿನ್ಕೊಂಡು ಅಲ್ಲಿಂದ. ಓಕೆ ಆರು ಎದ್ದೊಳ್ತೀಯಾ? ಹಾಂ ಎದ್ದೋ ಮೇಲೆ ಎದ್ದೋ. ಅಯ್ಯೋ ಮುದ್ದು ಕದಮ್ಮ. ಹಾಂ ಯಾಕೆ ಆಕೆ 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 ಯಾಕೆ ಹೇಳೋದು? ಮಮ್ಮಿ ಎತ್ಕೊಂಡಿಲ್ವ ನೀನಾ? ಮಮ್ಮಿ ಎತ್ಕೊಂಡಿಲ್ವಾ ನೀನಾ? ಎತ್ಕೊಂಡಿಲ್ವ ನೀನು? ಮಮ್ಮಿ ಎತ್ಕೊಂಡಿಲ್ವಾ? ಹಾಂ ಎದ್ದೊಳ್ಬೇಕಾ?
ಎದ್ದಬೇಕಾ ನೀನು? ಹಾಂ ಎದ್ದಬೇಕಾ? ಹಾಂ ಎದ್ದು, ಹಾಂ ಎದ್ದು, ಹಾಂ ಎದ್ದು, ಹಾಂ ಎದ್ದು, ಹಾಂ ಎದ್ದು, ಹಾಂ ಎದ್ದು, ಎದ್ದು 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 ಎದ್ದು. ಮುದ್ದು ಸಿರಿಮಾ ಕ್ಯೂಟಾಗಿ ಅಳ್ತಾ ಇದ್ಲು. ಸ್ವಲ್ಪ ಹೊತ್ತು ಸಮಾಧಾನ ಮಾಡಿಬಿಟ್ಟು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಅಲ್ಲಿಂದ ಮನೆಗೆ ಬಂದ್ವಿ. ಅದಾದಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ನೋಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದೊಳ್ತಾ ಇದ್ದಾಗೆ ನನ್ನ ಮಗನಿಗೆ ಜ್ವರ ಸುಟ್ಟು ಹೋಗ್ತಾಯಿತ್ತು. ಗೊತ್ತಿಲ್ಲ, ನಾನು ಇನ್ನೂ ಎದ್ದೇ ಇರಲಿಲ್ಲ. ಅವನು ಎದ್ದವನು ಅಂದರೆ ಅವತ್ತಿನ ದಿನ ನಮ್ಮ ಅತ್ತೆ ಮಾವ ಮನೆಗೆ ಹೋಗ್ಬೇಕಂತ ಅವ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದ. ಅವನಿಗೆ ಗೊತ್ತಾಗಿದೆ ಜ್ವರ ಬಂದಿದೆ ಅಂತ. ಸೊ ಹಂಗಾಗಿ ಇನ್ನು ಜ್ವರ ಬಂದಿದೆ ಅಂತ ಗೊತ್ತಾದರೆ ನಮ್ಮಮ್ಮ ಎಲ್ಲಿ ನನ್ನ ಕಳ್ಸಲ್ವ ಅಂದ್ಬಿಟ್ಟು ತಲೆಗೆ ಬಟ್ಟೆ ಕಟ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾನೆ. ನಾನು ಏನಕ್ಕೆ ಹಿಂಗೆ ಅಂತ ನೋಡಿದ್ರೆ ಫುಲ್ಲು ಜ್ವರ ಸುಟ್ಟು ಏನಾದ್ರು ಹೇಳ್ತಾಯಿದ್ದೆ ಇವಾಗ. ಹಾಂ ಹೇಳಿ ಈಗ ಹಾಡು. ಅದು ಡ್ಯಾನ್ಸ್ ಮಾಡಬೇಕು, ಡ್ಯಾನ್ಸ್ ಮಾಡ್ಕೊಂಡು ಹೇಳು. ಹೇಳು. ಹಾಂ ಜ್ವರ ಸುಟ್ಟೋಗ್ತಾ ಇದ್ರು ಡ್ಯಾನ್ಸು ಹಾಡು ಮಾತ್ರ ಕಮ್ಮಿ ಇಲ್ಲಲ್ಲ. ನೋಡು ಒಂದ್ಸಲ ಇಲ್ಲಿ ನೋಡ ನೋಡ ಪಚ್ಚ. ಹಾಗೂ ಈಗ ಮಧ್ಯಾಹ್ನ ಟ್ಯಾಬ್ಲೆಟ್ ಕೊಟ್ಟು ಸ್ವಲ್ಪ ಜ್ವರ ಕಮ್ಮಿ ಆಗಿತ್ತು. ನೋಡಿದ್ರೆ ನೈಟು ಟ್ಯಾಬ್ಲೆಟ್ ಹಾಕಿ ಮಲಗಿದ್ರು ಕೂಡ ಮೈ ಸುಟ್ಟು ಹೋಗ್ತಾಯಿತ್ತು. ಆ ಸುಡೋ ಇದರಲ್ಲೂ ಕೂಡ ಹಾಡು ಹೇಳ್ತಾಯಿದ್ದಾನೆ, ಡ್ಯಾನ್ಸ್ ಮಾಡ್ತಾಯಿದ್ದಾನೆ. ನನಗೆ ಒಂಥರ ಭಯನೂ ಆಗ್ತಾಯಿತ್ತು, ಬೇಜಾರು ಆಗ್ತಾಯಿತ್ತು. ಇದೇನಪ್ಪ ಹಿಂಗಾಗ್ಬಿಡ್ತಲ್ಲ ಅಂಥೇಳಿ. ಅವ್ನು ಚಿಕ್ಕವನಿದ್ದಾಗ ಫಸ್ಟ್ ಟೈಮ್ ಈ ಥರ ಆದಾಗ ಹಿಂಗೆ ಎದುರುಕೊಂಡಿದ್ದೆ ನಾನು. ಆವಾಗ ಡಾಕ್ಟರ್ ಹತ್ರ ನಾನು ಫೋನ್ ಮಾಡಿ ಎಲ್ಲ ಕೇಳಿದಾಗ ಅವ್ರು ಹೇಳಿದರು ಏನಂದರೆ ವೈರಲ್ ಫೀವರ್ ಇದ್ದರೆ ನೈಟ್ ಟೈಮ್ ಇದೇ ಥರ ಆಗುತ್ತೆ. ನೀವು ಆ ಥರ ಮೆಡಿಸನ್ ತೊಗೊಂಡಿದ್ರು ಬಾಡಿ ಟೆಂಪ್ರೇಚರ್ ಕಮ್ಮಿ ಆಗಿಲ್ಲ ಅಂತ ಹೇಳಿದ್ರೆ ನೀವು ಚೆನ್ನಾಗಿ ಕಾಯಿಸಿ ಆರಿರುತ್ತಲ್ಲ ನೀರು, ಆ ನೀರಿಗೆ ಒಂದು ಯಾವುದಾದ್ರು ಹ್ಯಾಂಡ್ ಟವಲ್ ಏನಾದ್ರು ತೊಗೊಂಡು ಅದರಲ್ಲಿ ಹಿಂಡಿ ಮೈನೆಲ್ಲ ಒಂದು 2-3 ಸಲ ನೀಟಾಗಿ ಒರೆಸಿ ಆವಾಗ ಬಾಡಿ ಟೆಂಪ್ರೇಚರ್ ನಾರ್ಮಲ್ ಆಗುತ್ತೆ ಅಂತ ಹೇಳಿದರು. ಅವ್ನು ಚಿಕ್ಕವನಿದ್ದಾಗ ಹೇಳಿದರು. ಇವಾಗಲೂ ಕೂಡ ನಾನು ಅದೇ ಪ್ರೊಸೀಜರ್ನ ಫಾಲೋ ಮಾಡ್ತೀನಿ. ಅವ್ನಿಗೇನಾದ್ರು ವೈರಲ್ ಫೀವರ್ ಆಯಿತು ತುಂಬ ಅಂದರೆ ಈ ಸಲ ಅವನೇ ಹೇಳ್ತಾ ಇದ್ದ, ಮಮ್ಮಿ ನನಗೆ ಶಾಖ ತಡೆಯೋಕ್ಕಾಗ್ತಾಯಿಲ್ಲ, ಒದ್ದೆ ಬಟ್ಟೆಲಿ ಒರೆಸು ಅಂಥೇಳಿ ಎಲ್ಲ ಮಾಡಿ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ ಆಳೆ ತಲೆ ಬಿಸಿ ಆಗ್ತಾಯಿತ್ತು. ಹೆಂಗಿದೆಪ್ಪ ಹ್ಯಾಪಿ ಜ್ವರ? ಮೂಗು ತೆಗಿ ಕೈಯಿಂದ, ಮೂಗು ತೆಗಿ ಕೈಯಿಂದಲ್ಲ, ಮೂಗಿಂದ ಕೈ ತೆಗಿ, ಮೂಗು ತೆಗಿ ಕೈಯಿಂದ. ಈ ಕಡೆ ನೋಡು. ಮ್ಯಾಚ್ ಇಂಟ್ರೆಸ್ಟಿಂಗ್. ಅಯ್ಯೋ ಅಯ್ಯೋ, ಜ್ವರ ಬಂದಿರೋ ಹುಡುಗ ಮ್ಯಾಚ್ ಇಂಟ್ರೆಸ್ಟ್ ಅಂತೆ. ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ನನಗೆ, ಅದಕ್ಕೆ ಇವಾಗ ನಿದ್ದೆ ಮಾಡ್ಕೊಂಬಂದೆ ನಾನು. ಏನು ಹಾಡು ಹೇಳ್ತಿದ್ದೆ ಅಪ್ಪು ನೆನ್ನೆ ಜ್ವರದಲ್ಲಿ? ನನಗೆ ಯಾವ್ದಾದ್ರು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಬೇರೆ ಮಾಡ್ತಾಯಿದ್ದೆ. ಅದೇನೋ ಹಿಂಗೆ ಹಿಂಗೆ ಅಂದ್ಕೊಂಡು ಯಾವ ಹಾಡೋದು? ಹಾಂ ಅದೇನೋ ಡಿಚಿಕ್ಕು 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 ಅಂತ. ಹಾಂ ಫಸ್ಟ್ ಟೈಮ್ ನನ್ನ ಮಗ ಈ ಥರ ಜ್ವರದಲ್ಲಿ ಹಾಡು ಹೇಳಿದ್ದು, ಡ್ಯಾನ್ಸ್ ಮಾಡಿದ್ದು ಅಲ್ವಪ್ಪ. ಹಾಂ ಬೆಳಗ್ಗೆ ಎದ್ದು ಕಟ್ಟಿಂಗ್ ಮಾಡಿ ಸಂಜೆ ಪ್ಯಾಕ್ ಮಾಡಿ ತಾಸು ಮನೆಗೆ ಹೋಗೋಣ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ವೈಲ್ಡ್ ಕಾರ್ಡ್ ಎಂಟ್ರಿ ಥರ ಬತ್ತು. ಅದೇ ರಘು ಬತ್ತನಲ್ಲ ಅನ್ಬಿಟ್ಟು ರಘು ಬೆಳಗ್ಗೆ ವಾಕಿ ಟಾಕಿ ಇಟ್ಕೊಂಡು ಎದ್ದೋಷಿ ಅಂತ ಹಂಗೆ ತಲೆನೋವು ಜ್ವರ ಬತ್ತು. ಅದಕ್ಕೂ ಬೇಜಾರಾಯಿತು. ಮಮ್ಮಿ ಅಲ್ಲ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಮಾತ್ರ ಮಮ್ಮಿ ಜೊತೆ ಇರ್ತೀಯಾ, ರಜಾ ಬಂದಾಗಲೂ 1-2 ದಿನ ಮಮ್ಮಿ ಜೊತೆ ಇರು ಅಂತ ಅದಕ್ಕೂ ಬೇಜಾರಾಗಿ ಬಂದಿರೋದು. ಇಲ್ಲ ನೀನು ಇರ್ತಿದ್ದ? ಇವತ್ತು ಒಂದು ಮಾತ್ರ ತಗೊಂಡು ಹಿಂಗೆ ನಾನು ಸುಳ್ಳು ಹೇಳ್ಬೇಡ. ಇವತ್ತು ಒಂದು ಮಾತ್ರ ಹೇಳ್ತಾ ನೋಡ್ತೀನಲ್ಲಿ ಶೀಟಲ್ಲಿ ಗೊತ್ತಾಗುತ್ತೆ ನನಗೆ. ನೋಡಿ 3 ಮಾತ್ರ ತಗೊಂಡಿರೋ. ಮತ್ತೆ ಸಾಲ್ದ ಮಧ್ಯರಾತ್ರಿ ಸುಟ್ಟೋಗ್ತಾ ಇತ್ತು ಅಂತೇಳಿ ಒಂದು ಮಾತ್ರೆ ಕೊಟ್ಟಿದ್ದೀನಿ. ಅದು ಸೇರಿ 3. ಒಂದೊಂದ್ಸಲ ವೈರಲ್ ಫೀವರ್ಗಳು ನೈಟ್ ಟೈಮ್ ಬರುತ್ತೆ. ನಿನ್ನೆ ರಾತ್ರಿ ಸರ್ ಆಮಗೆ ಇಂಟ್ರೆಸ್ಟಿಂಗ್ ನಿದ್ದೆ ಬಂದಿತ್ತು. ಟಪುಕ್ ಅಂತ ಎಬ್ಬಿಸಿದ್ರು ನೀರು ಹಾಕಿ.
ನೀರೆಲ್ಲ ಹಾಕ್ತೆ ಮತ್ತೆ ಮೈ ಒರೆಸಿಲ್ಲ ಅಂದಿದ್ರೆ ತಕ್ಷಣಕ್ಕೆ ಅದು ಶಾಖ ಇಳಿಬೇಕಲ್ಲಪ್ಪ, ಅಷ್ಟೊಂದು ಸುಟ್ಟೋಗ್ತಾ ಇತ್ತು. ಒಳ್ಳೆ ಮಧ್ಯರಾತ್ರಿ ಪಕ್ಕದಲ್ಲಿ ಮಲ್ಕೊಳಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಮಧ್ಯರಾತ್ರಿ ಬೇರೆ ತಣ್ಣ ನೀರು ಹಚ್ಚಿ ಓಡಿತೀನಿ ನಾವು. ಜೈ ಶ್ರೀರಾಮ್ ಜೈ ಶ್ರೀರಾಮ್. ಇನ್ನೇನು ಮಾಡೋದು, ಒಳ್ಳೆ ಇದು ಏನು ಸುಟ್ಟೋಗ್ತಾ ಇತ್ತು ಮೈ. ಪಕ್ಕದಲ್ಲಿ ಮಲ್ಕೊಳಕ್ಕೆ ನನಗೆ ಹೆಂಗೆ ಹಬೆ ಹೊಡಿತಾ ಇತ್ತು ಗೊತ್ತಾ. ಈಗ ಯಾಕೋ ನನಗೆ ಜ್ವರ ಮೈಕೈ ನೋವು ಬಂದಂಗೆ ಆಗ್ಬಿಟ್ಟಿದೆ ಇವಾಗ. ನಾ 1.5 hour to go RCB match. ಇವ್ದು ಯೂನಿಫಾರ್ಮ್ ನೋಡಿ ಯಾರೋ ಮೋಟು ಪತ್ಲು ಇಂದ ಇನ್ಸ್ಪಿರೇಷನ್ ಹೋಗ್ಬಿಟ್ಟಾರೆ ಅಂತ ಇದ್ರು. ಈ LSG ಅವ್ರದ್ದು ನೋಡಿ ಇದು ಈ ಯೂನಿಫಾರ್ಮು. ಅದು ಯಾವುದೋ ಮೋಟು ಪತ್ಲದ್ದು ಬೇರೆ ಹಾಕಿ ತೋರಿಸಿದ್ರು ಶಿಶು. ಅಲ್ಲಲ್ಲ, ಅವ್ರು 3 ಜನ ಮೋಟು ಪತ್ಲು ಮತ್ತು ಇನ್ನೊಬ್ಬ ಯಾರೋ 3 ಜನ ಇದೇ ಥರ ಯೂನಿಫಾರ್ಮಲ್ಲಿ ಇರ್ತಾರೆ. ನಾನು ಹೌದಲ್ವಾ ಅಂದ್ಕೊಂಡೆ ನಾನು. ಸೇಮ್ ಟು ಸೇಮ್ ಹಾಕೊಂಡವ್ರಲ್ಲ ಅಂತ. ಬ್ಲೂ ಪ್ಯಾಂಟ್ ಒಂದು ಕೊಟ್ಬಿಟ್ಟಿದ್ರೆ ಆಗಿರೋದು ಇವ್ರಿಗೆ. ರೆಡ್ ಪ್ಯಾಂಟ್ ಇರೋದು ಆಲ್ಮೋಸ್ಟ್ ಎಲ್ರದ್ದು ಚೇಂಜ್ ಆಗೈತೆ. ಅಲ್ಲ, ರೆಡ್ ಪ್ಯಾಂಟ್ ಇರೋದು, ರೆಡ್ ಪ್ಯಾಂಟ್ ಇರಪ್ಪ ಅದು. ರೆಡ್ ಇರೋದು. ಬ್ಲೂ ಕೊಟ್ಬಿಟ್ಟಿದ್ರೆ ಸೇಮ್ ಟು ಸೇಮ್ ಆಗೋಗಿರೋದು. ಅದಕ್ಕೆ ಸೇಮ್ ಮಾಡ್ತಾರೆ ಅಂದ್ಬಿಟ್ಟು ಅನ್ಕೊಟ್ಟು. RCB ಯಾಕೆ ಅಂದರೆ ಅದು ಓನರ್ ಚೇಂಜ್ ಆದ್ರಲ್ಲ, ಅದಕ್ಕೆ RCB ಜರ್ಸಿ ಚೇಂಜ್ ಆಗೈತೆ. ನೀನು ದೊಡ್ಡವನಾದ್ಮೇಲೆ ನಮ್ಮ RCBನ ಕೊಂಡ್ಕೊಬಿಡು. ಓನರ್ ಮಾಡಿಬಿಡು ನನ್ನ RCBಗೆ ಓನರ್. ಇಷ್ಟು ದಿವಸ ಫ್ಯಾನ್ ಆಗಿದ್ದೀನಿ RCBಗೆ, ನೆಕ್ಸ್ಟ್ ಓನರ್ ಮಾಡಿಬಿಡು ನನ್ನ, ಆಯಿತಾ? ಒಂದೊಂದು ದಿವಸ ಒಂದೊಂದು ಏನು ಒಂದೊಂದು ದಿವಸ ಒಂದೊಂದು ಒಂದೊಂದ್ಸತಿ ಸಾಫ್ಟ್ವೇರ್ ಇಂಜಿನಿಯರ್ ಒಂದೊಂದ್ಸತಿ ಅದನ್ನ ಹೇಳಿದ್ದು ಕಣೋ. ಒಂದೊಂದ್ಸತಿ RCB ಓನರ್ RCB ಓನರ್ ಆದರೆ ನೀನು ಆರ್ಮಿಲಿ ಕೆಲಸ ಮಾಡಬೇಡ ಅಂತ ಏನಾರು ಹೇಳಿದ್ದೀನಾ? ಅಲ್ಲಿ ಕೆಲಸ ಮಾಡ್ಕೊಂಡೆ ಇಲ್ಲಿ ಓನರ್ ಆಗೋ. ಅಯ್ಯೋ, ಅದರಲ್ಲೇನಿದೆ? ಹಂಗೆ ಅಂದ್ಬಿಟ್ಟು ಅವರು ಓನರ್ ಆಗಿಬಿಟ್ಟಿದ್ದೀನಿ ಅಂತ ಬೇರೆ ಏನು ಕೆಲಸನೇ ಮಾಡಲ್ವಾ, ಬಿಸ್ನೆಸ್ಸೇ ಮಾಡಲ್ವಾ ಅವರು? ಬಿಸ್ನೆಸ್ ಅದ್ರ ಮೇಲೆ ಇನ್ವೆಸ್ಟ್ ಆಗ್ತಾರೆ ಅಷ್ಟೇ. ಅದೇ ಇನ್ವೆಸ್ಟ್ ಮಾಡು ಅಷ್ಟೇ. ಇನ್ವೆಸ್ಟ್ ಮಾಡು ನಿನ್ನ ಪಾಡಿಗೆ ನೀನು. ಹಾಂ, ದೇಶ ಕಾಯ್ತಾ ಇರೋ ಯೋಧ RCB ಓನರ್ ಅಂದರೆ ಎಷ್ಟು ಇದಾಗುತ್ತೆ ಗೊತ್ತಾ? ಇಲ್ಲೇ ದಯಾಲ್ ನಾನು ಹಾಕೊಳ್ಳೋಲ್ಲ ಈ ಥರ ಅಲ್ಲ, ಹಾಕೋ ಏನ ಟೇಪ್ ಹಾಕೊಂಡಿದ್ದೆ. ಹ್ಞೂ ಕಣಪ್ಪ, ನೀನು ನನ್ನ ಕೈನ ಇದಾಗಿದ್ಯಾ ಅಂತ ಅಂದ್ಬಿಟ್ಟು ಹಾಕೋತೀನಿ. ಬಂದರು RCB ಅವರು, ಬಂದರು RCB ಎಲ್ಲ ಇವರು ಚೆನ್ನಾಗಿವರು. ಮಾತಾಡ್ತಾ ನೋಡ್ತಾ ಹಾಗೆ ಮ್ಯಾಚ್ ಕೂಡ ಸ್ಟಾರ್ಟ್ ಆಯಿತು. ಸೊ ಮ್ಯಾಚನ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ರಾತ್ರಿ ಊಟ ಕೂಡ ಮಾಡಿದ್ವಿ. ಊಟಕ್ಕೆ ನಾನು ಮಧ್ಯಾಹ್ನ ವೆಜಿಟೇಬಲ್ ಬಾತ್ ಮಾಡಿದ್ದೆ, ಸೊ ಅದೇ ಇತ್ತು. ಈವ್ನಿಂಗ್ ಕೂಡ ಅದನ್ನೇ ತಿಂದಿದ್ದಾಯಿತು. ಯಾಕೆಂದರೆ ಮಾರ್ನಿಂಗ್ ಸ್ವಲ್ಪ ಇಲ್ಲೇನೋ ಪ್ಲಂಬರ್ ವರ್ಕ್ ಇದೆ ಅಂಥೇಳಿ ನೀರೆಲ್ಲ ಆಫ್ ಮಾಡಿ ಮನೆ ಕೆಲಸ ಎಲ್ಲ ಲೇಟಾಗಿತ್ತು. ಸೊ ಅದಕ್ಕೋಸ್ಕರ ಮಧ್ಯಾಹ್ನ ಮಾಡಿದ್ದೆ. ಹಾಗೆ ಮ್ಯಾಚ್ನ ನೋಡ್ಕೊಂಡು ಇನ್ನೇನು RCB ವಿನ್ ಆಗೇ ಆಗುತ್ತೆ ಅಂತ ಕನ್ಫರ್ಮ್ ಆಯಿತು. ಇದು ಬಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಮೊಬೈಲಲ್ಲಿ ಕ್ಲಿಕ್ ಬಸ್ಸಲ್ಲಿ ಅಲ್ಲೇನು ಟಿ ವಿನಲ್ಲಿ ತೋರಿಸೋ ಅದಕ್ಕಿಂತ ಮೊದಲೇ ತೋರಿಸ್ತಾರೆ. ಸೊ ಅದನ್ನೇ ನೋಡಿಕೊಂಡು ಮ್ಯಾಚ್ನ ಹಾಗೆ ಕುಚ್ಚು ಕೂಡ ನಾನು ಕಟ್ತಾಯಿದ್ದೆ. ಸೊ ಇದೊಂದು ಫಸ್ಟ್ ಸ್ಟೆಪ್ನ ಮುಗಿಸ್ಕೊಂಡೆ. ನೆಕ್ಸ್ಟು ಡಿಸೈನ್ ಬರೋದು ಹೇಗೆ ಬರುತ್ತೆ, ಕುಚ್ಚು ಹಾಕಿದ್ಮೇಲೆ ಹೇಗೆ ಕಾಣುತ್ತೆ, ಅದನ್ನೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ನಮ್ಮ RCB ಮ್ಯಾಚ್ ಗೆದ್ದಿತ್ತು. ಅದ್ರ ಜೊತೆಗೆ ನಾನೇನು ಕುಚ್ಚು ಕಟ್ತಾ ಇದ್ನಲ್ಲ ಅದು ಕೂಡ ಒಂದು ಸ್ಟೆಪ್ ಕಂಪ್ಲೀಟ್ ಆಯಿತು. ಇನ್ನು ಎತ್ತಿಟ್ಬಿಟ್ಟು ಮಲ್ಕೊಳ್ಳೋಣ ಅಂಥೇಳಿ ಎಲ್ಲ ಎತ್ತಿಟ್ಬಿಟ್ಟು ಮಲ್ಕೊಂಡ್ವಿ. ಇದ್ರ ಜೊತೆಗೆ ಈ ಒಂದು ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.